ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, 2 ಲಕ್ಷಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಒಟ್ಟಿಗೆ 2 ಲಕ್ಷಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿಯಿಂದ ಬೃಹತ್ ನೇಮಕಾತಿ 2025ರ ಬೃಹತ್ ಉದ್ಯೋಗಗಳಾಗಿರ್ತವೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇರುತ್ತೆ. ಹಾಗೆ ಯಾವ ಒಂದು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅವು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಕೃಷಿ ಇಲಾಖೆಯಲ್ಲಿ 6773 ಹುದ್ದೆಗಳಿದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಪಶುಸಂಗೋಪನೆ ಇಲಾಖೆಯಲ್ಲಿ ಕೂಡ ಹುದ್ದೆಗಳಿದಾವೆ ನೋಡಿ 10,755 ಹುದ್ದೆಗಳಿದ್ದಾವೆ. ಕೃಷಿ ಪಶುಸಂಗೋಪನೆ ಇಲಾಖೆಯಲ್ಲಿ ಇಷ್ಟೊಂದು ಹುದ್ದೆಗಳಿದಾವೆ ನೋಡಿ, ಖಾಲಿ ಹುದ್ದೆಗಳಿದ್ದಾವೆ. ಹಾಗೇನ ಕರ್ನಾಟಕ ಹಿಂದುಳಿದ ವರ್ಗದ ಇಲಾಖೆ ನೋಡಿ, ಈ ಒಂದು ಕರ್ನಾಟಕದ ಹಿಂದುಳಿದ ವರ್ಗದ ಉದ್ಯೋಗಗಳಲ್ಲಿ ಅಂದರೆ ಇಲಾಖೆಯಲ್ಲಿ 8,334 ಹುದ್ದೆಗಳಿದ್ದಾವೆ. ಹಾಗೆ ಸಹಕಾರಿ ಸಂಸ್ಥೆಯಲ್ಲಿ 4,855 ಹುದ್ದೆಗಳಿದ್ದಾವೆ. ಹಾಗೆ ಈ ಎಲ್ಲ ಇಲಾಖೆಯ ಬಗ್ಗೆ ಕೂಡ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲ ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಇದೆ ಆ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿ. ಅರಣ್ಯ ಇಲಾಖೆಯಲ್ಲಿ ನೋಡಿ ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳಿದ್ದಾವೆ. ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಉದ್ಯೋಗಗಳು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227 ಹುದ್ದೆಗಳಿದ್ದಾವೆ ನೋಡಿ. ಹಾಗೇನ ಒಳ ಆಡಳಿತ ಇಲಾಖೆ 26,168 ಹುದ್ದೆಗಳು ಖಾಲಿ ಇದೆ. ಹಾಗೆ ತೋಟಗಾರಿಕಾ ಇಲಾಖೆಯಲ್ಲಿ ನೋಡಿ ತೋಟಗಾರಿಕಾ ಇಲಾಖೆಯಲ್ಲಿ 2,969 ಹುದ್ದೆಗಳು ಖಾಲಿ ಇರುತ್ತೆ. ಹಾಗೇನ ಕಾರ್ಮಿಕ ಇಲಾಖೆಯಲ್ಲಿ 2,613 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಕಾನೂನು ಇಲಾಖೆಯಲ್ಲಿ 7,853 ಹುದ್ದೆಗಳಿದ್ದಾವೆ. ಹಾಗೇನ ಕರ್ನಾಟಕ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ 37,069 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೇನ ಮುಂದೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 11,145 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಕರ್ನಾಟಕ CM ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,898 ಹುದ್ದೆಗಳು ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಕಲ್ಯಾಣ ಇಲಾಖೆಯಲ್ಲಿ 9,980 ಹುದ್ದೆಗಳು ಹಾಗೆ ಖಾಲಿ ಇದ್ದಾವೆ. ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಶಿಕ್ಷಕರ ಕನ್ನಡ ಶಿಕ್ಷಕರ ಇಲಾಖೆಯಲ್ಲಿ 70,000ಕ್ಕೂ ಅಧಿಕ ಉದ್ಯೋಗಗಳು ಖಾಲಿ ಇದ್ದಾವೆ. ಹಾಗೆ ರೇಷ್ಮೆ ಇಲಾಖೆಯಲ್ಲಿ 3,222 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೇನ ಕೌಶಲ್ಯಾಭಿವೃದ್ಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಎಲ್ಲ ವರ್ಗದವರಿಗೂ ಕೂಡ 3,923 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಪರಿಶಿಷ್ಟ ಪಂಗಡ ಮತ್ತು ಕಲ್ಯಾಣ ಇಲಾಖೆಯಲ್ಲಿ 2,429 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳಕರ್ ಅವರು ತಿಳಿಸಿರೋ ಪ್ರಕಾರ 4,544 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ SLC, PUC, ಡಿಗ್ರಿ ಮತ್ತು ITI ಹಾಗೂ ಡಿಪ್ಲೊಮಾ, ಸ್ನಾತಕೋತ್ತರ ಪದವಿ ಅಥವಾ ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಇಲ್ಲಿ ಒಳ ಮೀಸಲಾತಿ ಅಧಿಸೂಚನೆಯನ್ನು ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಮುಂದಿನ ತಿಂಗಳಿಂದ ಆಯಾ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೋಡಿಕೊಂಡು ನೀವು ಮುಂದಿನ ತಿಂಗಳಿಂದ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ಅಂತ ಹೇಳಿದ್ದಾರೆ ಅರ್ಜಿಗಳು ಪ್ರಾರಂಭ ಆಗಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಸರ್ಕಾರದಿಂದ ಒಳ ಮೀಸಲಾತಿ ಬಗ್ಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಮುಂದಿನ ತಿಂಗಳಿಂದ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಶುರುವಾಗಲಿದೆ. ಬನ್ನಿ ಇದರ ಬಗ್ಗೆ ಇದ್ದಂಥ ಒಂದು ನೋಟಿಫಿಕೇಶನ್ನ ಕೂಡ ತಿಳಿಸ್ಕೊಡ್ತೀನಿ. ಚೌತಿ ಬಳಕ ನೌಕರಿ ಗ್ಯಾರಂಟಿ ಅಂತ ಈ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಲಾಗಿದೆ ನೋಡಿ ಫ್ರೆಂಡ್ಸ್. ಇಲಾಖಾವಾರು ಖಾಲಿ ಹುದ್ದೆಗಳ ಬಗ್ಗೆ ವಿವರ ಅಂತ ಕೊಟ್ಟಿದ್ದಾನೆ. ಕೃಷಿ ಇಲಾಖೆಯಲ್ಲಿ ಮೊದಲಿಗೆ ಫ್ರೆಂಡ್ಸ್ ನಿಮ್ಮ ಕಾಣಿಸ್ತಾ ಇದೆ. ಕೃಷಿ ಇಲಾಖೆಯಲ್ಲಿ 6,773 ಹುದ್ದೆಗಳಿದ್ದಾವೆ. ಪಶುಸಂಗೋಪನೆಯಲ್ಲಿ 10,755 ಹುದ್ದೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,334 ಹುದ್ದೆಗಳಿದ್ದಾವೆ. ಸಹಕಾರ ಬ್ಯಾಂಕ್ಗಳಲ್ಲಿ 4,855 ಹುದ್ದೆಗಳಿದ್ದಾವೆ. DPR ಈ ಒಂದು ಇಲಾಖೆಯಲ್ಲಿ 6,191 ಹುದ್ದೆಗಳಿದ್ದಾವೆ. ಆರ್ಥಿಕ ಇಲಾಖೆಯಲ್ಲಿ 9,536 ಹುದ್ದೆಗಳಿದ್ದಾವೆ. ಹಾಗೆ ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳು.
ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227 ಹುದ್ದೆಗಳಿದ್ದಾವೆ. ಒಳಾಡಳಿತದಲ್ಲಿ 26,168 ಹುದ್ದೆಗಳಿದ್ದಾವೆ. ತೋಟಗಾರಿಕೆ ಇಲಾಖೆಯಲ್ಲಿ ನೋಡಿ 2,969 ಹುದ್ದೆಗಳಿದ್ದಾವೆ. ಕಾರ್ಮಿಕ ಇಲಾಖೆಯಲ್ಲಿ 2,613 ಹುದ್ದೆಗಳಿದ್ದಾವೆ. ಹಾಗೆ ಕಾನೂನು ಇಲಾಖೆಯಲ್ಲಿ 7,853 ಹುದ್ದೆಗಳಿದ್ದಾವೆ. ಹಾಗೆ ಆರೋಗ್ಯ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,069 ಹುದ್ದೆಗಳು. ಹಾಗೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 4,159 ಹುದ್ದೆಗಳಿದ್ದಾವೆ. ಕಂದಾಯ ಇಲಾಖೆಯಲ್ಲಿ 11,145 ಹುದ್ದೆಗಳು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 10,898 ಹುದ್ದೆಗಳು ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ 9,980 ಹುದ್ದೆಗಳಿದ್ದಾವೆ. ಹಾಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆಗಳಿದ್ದಾವೆ. ರೇಷ್ಮೆ ಇಲಾಖೆಯಲ್ಲಿ 3,222 ಹುದ್ದೆಗಳಿದ್ದಾವೆ. ಕೌಶಲ್ಯಾಭಿವೃದ್ಧಿ ಈ ಒಂದು ಇಲಾಖೆಯಲ್ಲಿ 3,923 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಪರಿಶಿಷ್ಟ ಪಂಗಡ ಈ ಒಂದು ಇಲಾಖೆಯಲ್ಲಿ 2,429 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 4,544 ಹುದ್ದೆಗಳು ಖಾಲಿ ಇದ್ದಾವೆ. ನೋಡಿ ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳಿಗೆ ಸದ್ಯದಲ್ಲೇ ನೇಮಕಾತಿ ಅಂದರೆ ಮುಂದಿನ ತಿಂಗಳಿಂದ ನೇಮಕಾತಿ ಶುರುವಾಗಲಿದೆ ಅಂತ ಸ್ವತಃ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಈಗಾಗಲೇ ಒಳ ಮೀಸಲು ಆದೇಶದ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ನಡೆಯಲಿದೆ. ಚೌತಿ ಬಳಕ ನೌಕರಿ ಗ್ಯಾರಂಟಿ ಅಂತ ಈ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲಾಖಾವಾರು ಖಾಲಿ ಹುದ್ದೆಗಳ ಬಗ್ಗೆ ವಿವರ ಅಂತ ಕೊಟ್ಟಿದ್ದಾನೆ. ಕೃಷಿ ಇಲಾಖೆಯಲ್ಲಿ ನೋಡಿ ಮೊದಲಿಗೆ ಫ್ರೆಂಡ್ಸ್ ನಿಮ್ಮ ಕಾಣಿಸ್ತಾ ಇದೆ. ಕೃಷಿ ಇಲಾಖೆಯಲ್ಲಿ 6,773 ಹುದ್ದೆಗಳಿದ್ದಾವೆ. ಪಶುಸಂಗೋಪನೆಯಲ್ಲಿ 10,755 ಹುದ್ದೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,334 ಹುದ್ದೆಗಳಿದ್ದಾವೆ. ಸಹಕಾರ ಬ್ಯಾಂಕ್ಗಳಲ್ಲಿ 4,855 ಹುದ್ದೆಗಳಿದ್ದಾವೆ. DPR ಈ ಒಂದು ಇಲಾಖೆಯಲ್ಲಿ 6,191 ಹುದ್ದೆಗಳಿದ್ದಾವೆ. ಆರ್ಥಿಕ ಇಲಾಖೆಯಲ್ಲಿ 9,536 ಹುದ್ದೆಗಳಿದ್ದಾವೆ. ಹಾಗೆ ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227 ಹುದ್ದೆಗಳಿದ್ದಾವೆ. ಒಳಾಡಳಿತದಲ್ಲಿ 26,168 ಹುದ್ದೆಗಳಿದ್ದಾವೆ. ತೋಟಗಾರಿಕೆ ಇಲಾಖೆಯಲ್ಲಿ ನೋಡಿ 2,969 ಹುದ್ದೆಗಳಿದ್ದಾವೆ. ಕಾರ್ಮಿಕ ಇಲಾಖೆಯಲ್ಲಿ 2,613 ಹುದ್ದೆಗಳಿದ್ದಾವೆ. ಹಾಗೆ ಕಾನೂನು ಇಲಾಖೆಯಲ್ಲಿ 7,853 ಹುದ್ದೆಗಳಿದ್ದಾವೆ. ಹಾಗೆ ಆರೋಗ್ಯ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,069 ಹುದ್ದೆಗಳು. ಹಾಗೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 4,159 ಹುದ್ದೆಗಳಿದ್ದಾವೆ. ಕಂದಾಯ ಇಲಾಖೆಯಲ್ಲಿ 11,145 ಹುದ್ದೆಗಳು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 10,898 ಹುದ್ದೆಗಳು ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ 9,980 ಹುದ್ದೆಗಳಿದ್ದಾವೆ. ಹಾಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆಗಳಿದ್ದಾವೆ. ರೇಷ್ಮೆ ಇಲಾಖೆಯಲ್ಲಿ 3,222 ಹುದ್ದೆಗಳಿದ್ದಾವೆ. ಕೌಶಲ್ಯಾಭಿವೃದ್ಧಿ ಈ ಒಂದು ಇಲಾಖೆಯಲ್ಲಿ 3,923 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಪರಿಶಿಷ್ಟ ಪಂಗಡ ಈ ಒಂದು ಇಲಾಖೆಯಲ್ಲಿ 2,429 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 4,544 ಹುದ್ದೆಗಳು ಖಾಲಿ ಇದ್ದಾವೆ. ನೋಡಿ ಇಷ್ಟೊಂದು ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗಳಿಗೆ ಸದ್ಯದಲ್ಲೇ ನೇಮಕಾತಿ ಅಂದರೆ ಮುಂದಿನ ತಿಂಗಳಿಂದ ನೇಮಕಾತಿ ಶುರುವಾಗಲಿದೆ ಅಂತ ಸ್ವತಃ CM ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಈಗಾಗಲೇ ಒಳ ಮೀಸಲು ಆದೇಶದ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ನಡೆಯಲಿದೆ.